ರಾಜ್ಯದಲ್ಲಿ ಸದ್ದು ಮಾಡಿದಂಥ ಒಟ್ಟು 4 ಪ್ರಕರಣಗಳು. ಅದರಲ್ಲಿ ಮೊದಲನೇ ಪ್ರಕರಣನೇ ಪ್ರಜ್ವಲ್ ರೇವಣ್ಣ ಪ್ರಕರಣ. ಆ ಪ್ರಕರಣದಲ್ಲಿ ಈಗ ಸಂತ್ರಸ್ತೆಯ ಸೀರೆನೇ ಒಂದಿಷ್ಟು ಕಂಟಕವನ್ನು ತಂದಿಡುತ್ತಾ ಅಂತಂದ್ರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಬೇಕು ಅಷ್ಟೇ. ಇನ್ನೇನು ಹೇಳಕ್ಕಾಗತ್ತೆ ಈ ಪ್ರಕರಣದಲ್ಲಿ. ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದೆ. ಸೀರೆಯಲ್ಲಿ ಪತ್ತೆಯಾಗಿರುವಂಥ ವೀರ್ಯ ಯಾರದ್ದು? ಸಂತ್ರಸ್ತೆಯ ಬಳಿ 4 ಸೀರೆಯನ್ನ ವಶಕ್ಕೆ ಪಡೆದಿದೆ ಈಗ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಅವರ DNA ಪರೀಕ್ಷೆಯನ್ನ ಈಗ ಎಸ್ಐಟಿ ಮಾಡಿಸಿದೆ. ಸೊ ಹಾಗಾಗಿ ಈಗ ಇದರಲ್ಲಿ ಪ್ರೂವ್ ಆದರೆ ಡೆಫಿನೆಟ್ಲಿ ಸಂಕಷ್ಟ ಫಿಕ್ಸು ಅಂತಿದ್ದಾರೆ. ಈ ಪ್ರಕರಣದಲ್ಲಿ ಈಗ ಯಾರ ಸಂತ್ರಸ್ತೆ ಇದ್ದಾರೆ, ಅತ್ಯಾಚಾರ ಆಗಿದೆ ಅನ್ನುವಂಥ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ, ಆ ಪ್ರಕರಣದಲ್ಲಿ ಈಗ ಸೀರೆಯನ್ನು ವಶಕ್ಕೆ ತಗೊಂಡಿದ್ದಾರೆ. ಸೊ ಸೀರೆಯಲ್ಲಿ ಏನಾದರೂ ವೀರ್ಯ ಪತ್ತೆ ಆದರೆ, ಕೂದಲು ಪತ್ತೆಯಾಗಿದೆ ಈಗಾಗಲೇ, ಅದು ಪ್ರಜ್ವಲ್ ಅವರದ್ದೇ ಅಂತ ಆಗ್ಬಿಟ್ರೆ ಅಲ್ಲಿಗೆ ಮುಗೀತು. ಅತ್ಯಾಚಾರ ವೇಳೆ ಸಂತ್ರಸ್ತೆಯ ಸೀರೆ ಮತ್ತು ವೀರ್ಯ ಇತ್ತ ಅಂತ ಹೇಳಿ ಖಾತ್ರಿ ಮಾಡಿಕೊಳ್ಳೋದಕ್ಕೆ ಈಗ ಪ್ರಜ್ವಲ್ DNA ಪರೀಕ್ಷೆಗೆ ಮುಂದಾಗಿದ್ದಾರೆ. ಪ್ರಜ್ವಲ್ಗೆ ಸೇರಿದ ವೀರ್ಯನ ಎಂಬ ಸ್ಪಷ್ಟತೆಗೆ ಈಗ ಟೆಸ್ಟ್ ಅನ್ನು ಮಾಡಿಸ್ತಾ ಇದ್ದಾರೆ. FSLನಿಂದ DNA ವರದಿಗಾಗಿ ವೈಟಿಂಗ್ ಮಾಡಿಸ್ತಾ ಇದ್ದಾರೆ. ವೀರ್ಯ ಪ್ರಜ್ವಲನದ್ದು ಅಂತ ಮ್ಯಾಚ್ ಆದರೆ ಸಂಕಷ್ಟ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ FSLನಿಂದ DNA ವರದಿಗಾಗಿ ವೆಯ್ಟ್ ಮಾಡ್ತಾ ಇರೋದು. ಪ್ರಜ್ವಲ್ಗೆ ಸೇರಿದ ವೀರ್ಯಾನ ಎನ್ನುವಂಥ ಸ್ಪಷ್ಟತೆ ಈಗ ಸಿಗಬೇಕಾಗಿದೆ. ಏನಾಗಿತ್ತು ಹಾಗಿದ್ದಾಗ? ಬೇಡಿಕೊಂಡ್ರು ಬಿಟ್ಟಿರಲಿಲ್ವಂತೆ. ಬನ್ನಿ ಕೂಡ ತೋಟದ ಮನೆಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿರುವಂಥ ಆರೋಪ ಅವರ ಮೇಲಿರೋದು. ಕುಡಿಯೋಕೆ ಒಂದು ಚೆಂಬು ನೀರು ತೆಗೆದುಕೊಂಡು ಬಾ ಅಂತ ಪ್ರಜ್ವಲ್ ಹೇಳಿರ್ತಾರೆ. ಅದೇ ಕೆಲಸದಾಕೆಗೆ ನೀರು ತೆಗೆದುಕೊಂಡು ರೂಮ್ ಒಳಗೆ ಹೋಗ್ತಾ ಇದ್ದಂತೆ ಬಾಗಿಲನ್ನು ಲಾಕ್ ಮಾಡ್ಕೊಂಡಿರ್ತಾರೆ ಈ ಪ್ರಜ್ವಲ್ ಅನ್ನೋದು ಆರೋಪ. ಬಾಗಿಲು ತೆಗಿಯಣ್ಣ ಅಂದರೂ ಕೂಡ ಮಹಿಳೆಯ ಮೇಲೆ ಬಾಗಿಲನ್ನು ತೆಗೆಯದೇನೆ ದೌರ್ಜನ್ಯ ಎಸಗಿರ್ತಾರೆ ಇದೇ ಪ್ರಜ್ವಲ್ ಅವರು ಅನ್ನೋದು ಆರೋಪ. ಬಲವಂತವಾಗಿ ಸೀರೆ ಮತ್ತು ಬ್ಲೌಸನ್ನು ತೆಗಿಯಮ್ಮ ಅಂತ ದೌರ್ಜನ್ಯ ಎಸಗ್ತಾರಂತೆ. ಬಲವಂತವಾಗಿ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರವೆಸಗಿ ವಿಡಿಯೋವನ್ನು ಪ್ರಜ್ವಲ್ ಮಾಡಿಕೊಂಡಿದ್ದಾರೆ ಅನ್ನೋದು ಆರೋಪ. ಇದಾದ ಬಳಿಕ ಬಸವನಗುಡಿಯ ಮನೆ ಕ್ಲೀನ್ಗೆ ಬಂದಾಗ ಸಹ ಇದೇ ರೀತಿ ವರ್ತನೆಯನ್ನು ತೋರಿಸಿದ್ರಂತೆ. ಬಟ್ಟೆ ಒಗೆಯೋಕೆ ತೆಗೆದುಕೊಂಡು ಹೋಗು ಅಂತ ರೂಮ್ಗೆ ಪ್ರಜ್ವಲ್ ಕರೀತಾರಂತೆ. ರೂಮ್ಗೆ ಹೋಗಲು ಕೆಲಸದಾಕೆ ಹಿಂಜರಿದಾಗ ಗದರ್ತಾರಂತೆ. ರೂಮ್ ಒಳಗೆ ಹೋಗ್ತಾ ಇದ್ದಂತೆ ರೂಮ್ನ ಚಿಲಕವನ್ನು ಪ್ರಜ್ವಲ್ ಹಾಕಿರ್ತಾರಂತೆ. ರೂಮ್ ಲಾಕ್ ಮಾಡಿಕೊಂಡು ಬಲವಂತವಾಗಿ ಅತ್ಯಾಚಾರವನ್ನು ಎಸಗಿದ್ದಾಗಿ ಆರೋಪವನ್ನು ಮಾಡಿದ್ದಾರೆ. ಹೊರಗಡೆಗೆ ವಿಚಾರ ಬಾಯ್ಬಿಟ್ರೆ ವಿಡಿಯೋವನ್ನು ನಿನ್ನ ಮಗನಿಗೆ ತೋರಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ರಂತೆ. ಪಾಪ ಆ ಸಂದರ್ಭದಲ್ಲಿ ಸಂಸದರಲ್ವ ಅವರು, ಅದಕ್ಕೆ ಆ ಭಯದಲ್ಲೇನೆ ಪಾಪ ಆಯಿ ಸುಮ್ಮನಾಗಿದ್ರಂತೆ. ಈಗ ಸಂಸದರಲ್ವಲ್ಲ, ಎಲ್ಲ ವಿಚಾರವನ್ನು ಆಚೆ ಹೇಳಿದ್ದಾರೆ. ಯಾವಾಗ ಈ ದೂರು ಕೊಟ್ಟರು ಆ ಸಂದರ್ಭದಲ್ಲಿ